ಇವತ್ತು ಮಧ್ಯಾಹ್ನ ನಮ್ಮ ಸೌತ್ ಡಿವಿಷನಲ್ಲಿ ಜೆ ಪಿ ನಗರ್, ಸಿದ್ದಾಪುರ ಮತ್ತು ಸುದ್ಗಂಟಪಾಳ್ಯ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂತು. ಬಟ್ ಎಕ್ಸಾಕ್ಟಾಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲಿದ್ದಾರೆ. ಅವರು ಆ್ಯಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಆದರೆ ಇನ್ನೂ ವೆರಿಫೈ ಆಗ್ತಾಯಿದೆ, ಯಾಕೆಂದರೆ ಡ್ರೈವರ್ ಯಾರಿದ್ದಾರೆ ಅವರು ಕರೆಕ್ಟಾಗಿ ಮಾಹಿತಿ ಇನ್ನೂ ಹೇಳ್ತಾ ಇಲ್ಲ. ನಮ್ಮ ಟೀಮ್ಸ್ ಅವರು ಇಷ್ಟೇ ಮಾಹಿತಿ ಆದ ಮೇಲೆ ನಾವು ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಥರ ಟೀಮ್ಸ್ ಕೂಡ ಮಾಡಿದ್ದೀವಿ. ಫಿಸಿಕಲಿ ಗ್ರೌಂಡಲ್ಲಿ ಕೆಲವು ಇದ್ದಾರೆ, ಕೆಲವು ನಮ್ಮ ಕಂಟ್ರೋಲ್ ರೂಮಲ್ಲಿ ಇದ್ದಾರೆ, ಬೇರೆ ಬೇರೆ ಟೆಕ್ನಿಕಲ್ ವಿಂಗ್ಸ್ ಅವರು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನಾವು ಆದಷ್ಟು ಬೇಗ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಏನಂತೇಳಿ ಅವ್ರು ಬಂದಿದ್ರಂತೆ ಸರ್ ಅಪ್ರೋಚ್ ಡ್ರೈವರ್ ಹತ್ರ? ನಾನು ನಿಮ್ಗೆ ಹೇಳಿದ್ದೇನೆ, ನಮ್ಮ ಟೀಮ್ಸ್ ಈಗ ಇಬ್ಬರು DCP ಮತ್ತು ಜಾಯಿಂಟ್ ಕಮಿಷನರ್ ಅಲ್ಲಿದ್ದಾರೆ. ಈಗ ಡೀಟೇಲ್ಸ್ ಯಾಕೆಂದರೆ ಪಕ್ಕಾ ಅವ್ರದ್ದು ಸ್ಟೇಟ್ಮೆಂಟ್ ಆದಮೇಲೆ ನಾವು ನಿಮ್ಗೆ ಹೇಳ್ಬೋದು. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಅವ್ರದ್ದು CMS ಒಂದು ಕ್ಯಾಶ್ ಗಾಡಿ ಇತ್ತು, ಅದರಿಂದ ಜಬರ್ದಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತೊಗೊಂಡೋಗಿದ್ದಾರೆ. ಯಾವುದು ಈಗ ನಮ್ಮ ಹತ್ರ ಕ್ಲಿಯರ್ ಕಟ್ ಮಾಹಿತಿ ಇಲ್ಲ. ಮಾಹಿತಿ ಅದಾದಮೇಲೆ ನಾವು ಮಾಡ್ತೀವಿ. ಅವ್ರ ಹತ್ರ ಭದ್ರತಾ ಸಿಬ್ಬಂದಿ ಹತ್ರ ಅವರು ಆರ್ಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನೇ ಎಲ್ಲ ವೆರಿಫೈ ಮಾಡಬೇಕು. ಈಗ ಎಷ್ಟು ಜನ ಭದ್ರತೆ ಅವರಿದ್ದರು, ಏನು ವೆಪನ್ಸ್ ಇತ್ತು, ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ, ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ. ಸ್ವಲ್ಪ ಮಾಹಿತಿ ಕೊಡುವಾಗ ವಿಳಂಬ ಆಗಿದೆ. ತಕ್ಷಣ ಹೇಳಿಬಿಟ್ಟಿದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳ್ತೀವಿ. ಸೊ ಎಲ್ಲ ಆ್ಯಂಗಲ್ಸ್ ನಾವು ನೋಡ್ತಾ ಇದ್ದೀವಿ, ಮಾಹಿತಿ ಏನೇನಿದೆ ಆಧಾರ ಮೇಲೆ. ಓಕೆ.